ಮಹಾತ್ಮ ಗಾಂಧೀಜಿಯವರ ವೇದಿಕೆಗೆ ದಯವಿಟ್ಟು बोलो भारत माता की बोलो भारत माता की बोलो भारत माता की वंदे वंदे बोलो ದಯವಿಟ್ಟು ಎಲ್ಲ ಮೇಲಕ್ಕೆ ಹೋಗಿ 11:59 ಸಮಯ ಮಧ್ಯರಾತ್ರಿಯ ಸ್ವಾತಂತ್ರ್ಯವನ್ನ ನಾವೆಲ್ಲರೂ ವಿಶ್ವವನ್ನೇನಾಗಿ ಜನಗಳ ಮನಕ್ಕೆ ಸರಣಿಗೆ ಭಾರತ ಸ್ವಾತಂತ್ರ್ಯ ಆಂದೋಲನ. ಬಾಪು, ನಿಮಗಿಂತ ನಮಗೇನು ಬೇಕು? ಅತ್ಯುತ್ತಮ ವಾಗ್ಮಿ, ಬರಹಗಾರರು, ನಾಟಕಗಾರರು, ನಾಟಕ ನಿರ್ದೇಶಕರು ಚಿತ್ರ ಪ್ರಸ್ತುತಿಯನ್ನ ಮಾಡಿದ್ದಾರೆ. ಮಾಧ್ಯಮ ಲೋಕದಲ್ಲಿ ತಮ್ಮದೇ ಆದಂತಹ ಹೆಸರನ್ನು ಉಳಿಸಿಕೊಂಡಿದ್ದಾರೆ. ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಅದೆಷ್ಟು ರೆಕಾರ್ಡ್ಗಳಲ್ಲಿ ತಮ್ಮ ಹೆಸರನ್ನ ಈಗಾಗಲೇ ಪ್ರತಿಷ್ಠಾಪಿಸಿಕೊಂಡಿದ್ದಾರೆ. ಈಗ ಮುಂದೆ ವಿಶ್ವಂ ವಾಹಿನಿಯ ಮೂಲಕ ವಿಶೇಷವಾದಂತಹ ಕಾರ್ಯಕ್ರಮ ಸ್ವಾತಂತ್ರ್ಯೋತ್ಸವ ದಿನದಂದು ನಾವು ವಿನೂತನವಾಗಿ ವಿಭಿನ್ನವಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ನಮ್ಮದು ನೂತನವಾಗಿ ನಮ್ಮ ಸಾರಥ್ಯದಲ್ಲಿ ಏನು ಒಂದು ಚಾನಲ್ ವಿಶ್ವಂ ಅಂತ ನಾವು ಹೊರಚಮ್ಮಿದ್ದೀವಿ. ಇದಕ್ಕೆ ಅಧ್ಯಕ್ಷರಾದಂಥ ಸಂಸ್ಥಾಪಕ ಅಧ್ಯಕ್ಷರಾದಂಥ HS ನಾರಾಯಣಸ್ವಾಮಿ ಅವರು, ಅವರ ಧರ್ಮಪತ್ನಿಯಾದಂಥ MD ಆಗಿರ್ತಕ್ಕಂಥ ವೀಣಾ ಅವರು ಮತ್ತು ನಾನು ಉಪಾಧ್ಯಕ್ಷನಾಗಿ ಈ ಚಾನಲಲ್ಲಿ ಒಂದು ರೂಪುರೇಷೆಗಳನ್ನು ಕೊಟ್ಟು ಏನು 1947ರ ಆಗಸ್ಟ್ 14ರ ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಬಂತು. ಈ ನಿಟ್ಟಿನಲ್ಲಿ ನಾವು ಬೆಳಗ್ಗೆ 15ನೇ ತಾರೀಕು ಮಾಡುವ ಮೊದಲು ಈ ವಿಭಿನ್ನವಾಗಿ ವಿನೂತನವಾಗಿ ವೈಶಿಷ್ಟ್ಯತೆಯನ್ನು ನಮ್ಮ ವೈಚಾರಿಕತೆಯನ್ನು ಇಲ್ಲಿ ಮೆರಿಬೇಕು. ಈ ದೇಶದ ಸಾಂಸ್ಕೃತಿಕ ಏನು ಸನಾತನ ಧರ್ಮ ಪರಂಪರೆಯನ್ನು ಎತ್ತಿ ಹಿಡಬೇಕು ಅಂತ ನಮ್ಮ ಚಾನಲ್ ಇವತ್ತು ಒಂದು ವೈಚಾರಿಕತೆ ಆನೇಕಲ್ ತಾಲೂಕಿನಲ್ಲಿ ಇವತ್ತು ಮೊಟ್ಟ ಮೊದಲದಾಗಿ ಬಹುಶಃ ಯಾರೂ ಮಾಡಿರಲಿಕ್ಕಿಲ್ಲ ಒಂದು ಮಾಧ್ಯಮವನ್ನು ಈ ಒಂದು ವಿಶ್ವಮ್ಮು, ದೃಶ್ಯಂ ಮತ್ತು ವೈಭವಂ 3 ಡಿವಿಷನ್ಗಳಲ್ಲಿ ನಮ್ಮ ಪ್ರಚಾರ ಆಗುತ್ತೆ. ಪ್ರಿಂಟ್ ಮೀಡಿಯಾ ಇರುತ್ತೆ ಮತ್ತು ಪೌರಾಣಿಕ, ಸಾಮಾಜಿಕ, ಐತಿಹಾಸಿಕ ಕೂಡ ಎಲ್ಲವೂ ಇರುತ್ತೆ. ಮತ್ತು ಬೆಳಗ್ಗಿನಿಂದ 7:30ಯಿಂದ ರಾತ್ರಿ 10:00ವರೆವರೆಗೂ ನಮ್ಮ ಏನು ಈ ಕಾನ್ಸೆಪ್ಟ್ಸ್ ಇರುತ್ತೆ ಪ್ರತಿಯೊಬ್ಬರು ನೋಡ್ಬೋದು, ಮಹಿಳೆಯರು ಆನಂದಿಸ್ಬೋದು. ಅವರ ಒಂದು ಏನು ಸಂತೋಷವನ್ನು ನಮ್ಮ ಚಾನಲ್ನಲ್ಲಿ ಒಪ್ಪಿಕೊಂಡು ಆನಂದಿಸಿ ಇದೆಲ್ಲವನ್ನು ಕೂಡ ನಮಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಏನು ಇವತ್ತು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ಇವತ್ತು ವಿನೂತನವಾಗಿ ಈ ನಮ್ಮ ಸೂರ್ಯ ಸಿಟಿಯಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಮಾಡಿದ್ದೀವಿ. ನಿಜಕ್ಕೂ ಕೂಡ ಇವತ್ತು ನಮಗೆ ನಾಗರಿಕರೆಲ್ಲರೂ ಆನೇಕಲ್ ತಾಲೂಕಿನಾದ್ಯಂತ ಎಲ್ಲ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು ಮತ್ತು ಸಮಾಜ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಏನು ಇತ್ತು ನಮ್ಮ ಸಮಾಜದ ನಾಯಕರು ಏನಿದ್ರು ಎಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ದರು.
ನಮ್ಮ ಶಾಸಕರ ನೇತೃತ್ವದಲ್ಲಿ ನಮ್ಮ SLN ಸ್ವಾಮಿ ಅವರು ಅವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಾರಾಯಣ ಸ್ವಾಮಿ ಅವರು ಕೂಡ ನಾವೆಲ್ಲ ಸೇರಿ ಇವತ್ತೊಂದು ಹೊಸ ಚಾನಲನ್ನು ಈ ಸಮಾಜಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದೇವೆ. ನಿಮ್ಮ ಮಾಧ್ಯಮ ಗೆಳೆಯರು ನಮಗೆ ಸಪೋರ್ಟನ್ನು ಕೊಟ್ಟು ನಿಮ್ಮ ಪ್ರೋತ್ಸಾಹ ಎಲ್ಲ ನಮಗೆ ಇರಬೇಕು, ಬೆಂಬಲ ಕೊಡಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಈ ಚಾನಲನ್ನು ಉಳಿಸಿ ಬೆಳೆಸೋದು ನಮ್ಮ ಗೆಳೆಯರು. ನಾವು ಯಾವುದೇ ಭಾವ ಭೇದ ಇರತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿದ್ದೇವೆ. ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭ ಕೋರ್ತೇನೆ. ನಿಮ್ಮ ಪ್ರೋತ್ಸಾಹ ನಮಗಿರಲಿ. ಮಾಧ್ಯಮದವರು ಕಾಯುವ ಮಾಧ್ಯಮಗಳಾಗಬೇಕ ವಿನ ಕಾವಲು ಮಾಧ್ಯಮಗಳು ಆಗಬೇಕ ವಿನ ಬೇರೆ ಮಾಧ್ಯಮಗಳು ಆಗಬಾರ್ದು. ಆದ್ದರಿಂದ ನೀವೇ ಈ ಸಮಾಜವನ್ನು ಎತ್ತಿಡಿಯ ಕೆಲಸ ನೀವು ಇವತ್ತು ಈ ದೇಶದಲ್ಲಿ ಮಾಡ್ತಕ್ಕಂಥದ್ದು. ನಿಮಗೆ ಗೊತ್ತಿದೆ, ಈ ದೇಶದಲ್ಲಿ ಭ್ರಷ್ಟಾಚಾರ, ಕೋಮುವಾದ ಇವೆಲ್ಲವೂ ಕೂಡ ಇರೋದರಿಂದ ಇದನ್ನು ಒಂದು ಕಡಿವಾಣ ಹಾಕಬೇಕು. ಸಮಾಜವನ್ನು ಉಳಿಸಬೇಕು ಅಂತೇಳಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಜಾತ್ಯತೀತತೆಯನ್ನು ಉಳಿಸಬೇಕು. ಇವೆಲ್ಲವೂ ಕೂಡ ಇದ್ದರೆ ಮಾತ್ರ ಸಂವಿಧಾನ ಉಳಿಯುತ್ತೆ. ಅಂಬೇಡ್ಕರ್ದು ಈ ಭಾರತ ಯಾರ್ದು ಅಲ್ಲ, ಈ ಭಾರತ ಅಂಬೇಡ್ಕರ್ದು, ಈ ಭಾರತ ಅಬ್ದುಲ್ ಕಲಾಂದು, ಈ ಭಾರತ ಮೊಹಮ್ಮದ್ ಇಕ್ಬಾಲ್ದು, ಈ ಭಾರತ ಕುವೆಂಪು ಅವ್ರದ್ದು, ಸರ್ವ ಜನಾಂಗದ ಶಾಂತಿ ತೋಟ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು 3 ಜನ ಸೇರಿ ಒಂದು ಚಾನಲನ್ನು ಮಾಡಿದ್ದೀವಿ. ನಮಗೆ ಭಗವಂತ ಒಳ್ಳೇದು ಮಾಡಲಿ, ನೀವೆಲ್ಲವೂ ಕೂಡ ಒಳ್ಳೆಯದನ್ನು ಬಯಸಿ ಅಂತೇಳಿ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತಾಡ್ತೇನೆ. ಜೈ ಹಿಂದ್, ಜೈ ಇಂದ ಏನು ವಿಶ್ವಂ ಮೀಡಿಯಾ TV ಪ್ರಾರಂಭ ಆಗಿದೆ. ಈ 28ನೆಯ ಮಹೋತ್ಸವದಂದು ಮಧ್ಯರಾತ್ರಿಯಲ್ಲಿ ಈಶ್ವರನ ನೇತೃತ್ವದಲ್ಲಿ ಜನ ಅಧ್ಯಕ್ಷತೆಯಲ್ಲಿ ಮತ್ತು ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ನೆರೆದಿದ್ದಂತಹ ಒಂದು ಭಗಿನಿಯರು, ರೈತಮ್ಮರು, ಅಕ್ಕ ತಂಗಿಯರು ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮೊದಲನೇದಾಗಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುವ ಮುಖಾಂತರ ಇವತ್ತು ಪ್ರಾರಂಭ ಆಗಿದೆ ವಿಶ್ವಂ ಮೀಡಿಯಾ TV. ಎಲ್ಲರ ಆಶೀರ್ವಾದ ನಮಗೆ ಅತಿ ಮುಖ್ಯ. ಈ ವಾಹಿನಿಯನ್ನು ಬೆಳೆಸಿ, ಉಳಿಸಿ, ಆಶೀರ್ವದಿಸಿ ಅಂತ ಕೇಳ್ಕೊಳ್ತೇನೆ. ಸಂದೇಶದೊಂದಿಗೆ ವಿಶ್ವವ್ಯಾಪ್ತಿಯಲ್ಲಿ ಪ್ರಸಾರ ಆಗ್ತಕ್ಕಂಥ ಒಂದು ಸಂವಿಧಾನದ ಆಶಯಗಳನ್ನ ಇಡುವಂಥ ಒಂದು ಪ್ರಜಾಪ್ರಭುತ್ವ ಕೈಗನ್ನಡಿಯಾಗಿದೆ ಹೊರಮುಖ. ಇದ್ರ ಬಗ್ಗೆ ಅತಿ ಹೆಚ್ಚು ಅನುಭವಿಗಳಾಗಿರುವಂಥ ಡಾಕ್ಟರ್ SLN ಸ್ವಾಮಿಯವರು ಸುಮಾರು 40-45 ವರ್ಷಗಳ ಅನುಭವದ ಮೇರೆಗೆ ಅವರು ಈ ವಾಹಿನಿಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮಾತಾಡಿದಾಗ ಅವರು ತುಂಬ ಹೃದಯದಿಂದ ಒಪ್ಕೊಂಡು ಮಾಡಿದ್ದಾರೆ. ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತಾ ಇದೆ. ನಾವು ಗೆಲ್ತೇವೆ ಅನ್ನೋ ನಂಬಿಕೆ ಖಂಡಿತವಾಗ್ಲೂ ನನಗಿದೆ. ಎಲ್ಲ ವಾಹಿನಿ ಥರ ನಾವಲ್ಲ, ನಾವೇ ಒಂದು ವಿಭಿನ್ನ, ಏನೋ ಒಂದು ವಿಶೇಷವಾಗಿ ಜನಗಳಿಗೆ ತೋರಿಸಬೇಕು, ಜನಗಳ ಸಮಸ್ಯೆಗಳನ್ನು, ಕುಂದುಕೊರತೆಗಳನ್ನು ಬಗೆಹರಿಸಬೇಕು, ಅದಕ್ಕೆ ಪರಿಹಾರಗಳನ್ನ ಹುಡುಕಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇನ್ಫೋಟೈನ್ಮೆಂಟ್ ಅಂತ ಚಾಲನೆ ಮಾಡಿದ್ದೀವಿ. ಇನ್ಫೋಟೈನ್ಮೆಂಟ್ ಮೀನ್ಸ್ ಮಾಹಿತಿ ಮತ್ತು ಮನರಂಜನೆ ಇವೆರಡೂ ಕೂಡ ಜೊತೆಯಲ್ಲಿ ಒಟ್ಟಿಗೆ ನಿಮ್ಮೊಂದಿಗೆ, ನಿಮ್ಮ ಆಶೀರ್ವಾದದೊಂದಿಗೆ ನಡಿಬೇಕು ಅನ್ನೋದನ್ನು ನಾನು ಬಯಸ್ತೇನೆ. ಓಕೆ ಸರ್. ನೀವೊಬ್ಬರು ರಾಜಕಾರಣಿಯಾಗಿದ್ರಿ, ಸಮಾಜ ಸೇವಕರಾಗಿದ್ರಿ, ಹಲವಾರು ರಂಗಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಂಥವ್ರು. ಈ ಒಂದು ಮಾಧ್ಯಮ ಕ್ಷೇತ್ರ ತರಬೇಕು ಅನ್ನೋದಕ್ಕೆ ಮಾಧ್ಯಮದ ಮೂಲಕವಾಗಿ ಯಾವ ರೀತಿ ನಾನು ಒಳ್ಳೊಳ್ಳೆಯ ದಕ್ಷ ಅಧಿಕಾರಿಗಳ ಜೊತೆ ಕೆಲಸ ಮಾಡುವ ಅನುಭವ ಇದೆ. ನಾನು ರಾಜಕಾರಣದಲ್ಲಿ ಈ ಭಾಗದಲ್ಲಿ ಅಧ್ಯಕ್ಷನಾಗಿದ್ದೆ, ಪುರಸಭೆಯ ಸದಸ್ಯನಾಗಿದ್ದೆ, ಪುರಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದಂಥ ಅನುಭವಗಳಿದೆ. ಜೊತೆಯಲ್ಲಿ ಈಗ ಕೃಷಿ ಕ್ಷೇತ್ರದಲ್ಲೂ ಕೂಡ ನಾನು ಗೆಲುವನ್ನು ಸಾಧಿಸಿದ್ದೇನೆ. ಸುಮಾರು 15 ವರ್ಷಗಳಿಂದ ನಾನು ಫ್ಲೋರಿಕಲ್ಚರಲ್ಲಿದ್ದೇನೆ. ಸರ್ಕಾರದ ವತಿಯಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೋ ಅವುಗಳನ್ನೆಲ್ಲ ಕೂಡ ನಾನು ಪಡೆದುಕೊಂಡಿದ್ದೇನೆ. ಬೇರೆಯವ್ರಿಗೂ ಕೂಡ ಪಡೆದುಕೊಳ್ಳೋದಕ್ಕೆ ನಾನು ಅವ್ರನ್ನ ಪ್ರತಿಬಿಂಬಿಸಿದ್ದೇನೆ. ಸರ್ಕಾರದಿಂದ ಬರಬೇಕಾದ ಸಬ್ಸಿಡಿಗಳನ್ನು ನಾನು ಕೊಡಿಸಿದ್ದೇನೆ. ನಾನು ಕೃಷಿಯಲ್ಲಿ ಯಾವ ಬೆಳೆಗೆ ಯಾವ್ಯಾವ ಮುದ್ದೊಡಿಬೇಕು, ಅದಕ್ಕೆ ಏನು ರೋಗ ಬಂದಿದೆ ಅದನ್ನು ಕೂಡ ನಾನು ಬಂದೆ. ಸೊ ಹಾಗಾಗಿ ನನಗೆ ಈ ಒಬ್ಬ ಕಲಾವಿದನಾಗಿ ಈ ಕ್ಷೇತ್ರಕ್ಕೆ ನಾನು ಬಂದಿದ್ದು ಒಬ್ಬ ಕಲಾವಿದನಾಗಿ ಈ ಬರೋದಕ್ಕೆ ಕಾರಣ
ಡಾಕ್ಟರ್ SLN ಸ್ವಾಮಿರವರ ಯುಗೆ ಯುಗೆ ನಾಟಕ. ಯುಗೆ ಯುಗೆ ನಾಟಕ ಅನ್ನೋದು ಅಷ್ಟು ಈಸಿಯಾಗಿರಲಿಲ್ಲ. 56 ದಿನಗಳು ಅಲ್ಲಿ ಟ್ರೈನಿಂಗಲ್ಲಿದ್ವಿ. ಆ ಟ್ರೈನಿಂಗಲ್ಲಿ ನಾವು ಪಡೆದುಕೊಂಡಂಥ ಅನುಭವ ಎಲ್ಲೂ ಕೂಡ ನಾನು ಆ ರೀತಿಯ ಸಮಯನ ವ್ಯರ್ಥ ಮಾಡಿದ್ದಿಲ್ಲ. ಅದು ವ್ಯರ್ಥ ಅಂತ ಅಂದ್ಕೊಂಬಾರ್ದು, ನಾನು ಕಲಿತಂಥ ದೊಡ್ಡ ಪಾಠ. ಯುಗ ನಾಟಕದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಎರಡೂ ಮಹಾಕಾವ್ಯಗಳನ್ನು ಒಂದೇ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದವರು ಡಾಕ್ಟರ್ SLN ಸ್ವಾಮಿ ಅವರು. ಆ ಕೀರ್ತಿ ಅವರಿಗೆ ಸಲ್ಲಬೇಕು. ಸರ್ಕಾರ ಕೂಡ ಆ ಸಂದರ್ಭದಲ್ಲಿ ನಮಗೆ ಅವರ ಮುಖಂಡತ್ವದಲ್ಲೇ ನಡೆದಿದ್ದು ಸರ್ಕಾರ, ಕರುನಾಡು ರಂಗ ಕಲಾವಿದರ ಸಂಘ ಮತ್ತು ನಾಟಕ ಕರ್ನಾಟಕ ಅಕಾಡೆಮಿ ಮಂಡಳಿ ಅವರ ಅಪ್ಪಣೆಯ ಮೇರೆಗೆ ಮಾಡಿದ್ದು. ಇದನ್ನು ಸರ್ಕಾರ ನಮಗೆ ಇದರ ಬಗ್ಗೆ ಜಾಸ್ತಿ ನಾನು ಮಾತಾಡೋದಿಲ್ಲ. ನಮ್ಮ ಮುಖ್ಯಸ್ಥರು, ಈ ವಾಹಿನಿಯ ಮುಖ್ಯಸ್ಥರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮುಂದುವರಿಸಿ ಮಾತಾಡ್ತಾರೆ. ವಿಶ್ವಂ ಮಾಧ್ಯಮದ ಮೂಲಕ ವಿಶ್ವವ್ಯಾಪಿ ಆ ಒಂದು ಅನಾವರಣವಾಗುತ್ತೆ. ನೀವೊಬ್ಬರು ಲೇಖಕರಾಗಿ, ಚಿಂತಕರಾಗಿ, ಬರಹಗಾರಾಗಿ, ನಾಟಕರಾಗಿ ಯಾವ ರೀತಿಯಾದಂಥ ಒಂದು ಸಮಾಜಕ್ಕೆ ಈ ಒಂದು ಉತ್ತಮವಾದಂಥ ಇದನ್ನು ಸಂದೇಶವನ್ನು ಸನಾತನ ಧರ್ಮ ಸನಾತನ ಅಂದರೆ ಯಾವುದು ಸತ್ಯ, ಯಾವುದು ಶುದ್ಧ, ಯಾವುದು ಪುರಾತನ, ಯಾವುದು ಪ್ರಾಚೀನ, ಅದು ಯಾವುದಿದೆಯೋ ಅದನ್ನು ಹೇಳುವಂಥ ಪ್ರಯತ್ನ. ಯಾವಾಗಲೂ ಇಂಥ ಪ್ರಯತ್ನಗಳು ಮಾಡಬೇಕು ಅಂತ ಬಂದಿದೆ. ಅಧ್ಯಾತ್ಮ ಸನಾತನದಲ್ಲಿ ಮತ್ತು ಮನೋರಂಜನೆ ಬಂದಿದೆ. ಆದರೆ ಅವೆಲ್ಲವೂ ಮಾಡದೆ ಉಳಿಸಿರ್ತಕ್ಕಂಥ ಜವಾಬ್ದಾರಿ ತುಂಬ ಇದೆ. ಹಾಗಾಗಿ ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಪರಂಪರೆ, ಪದ್ಧತಿ, ಆಚಾರ, ವಿಚಾರ ಇವುಗಳನ್ನು ಸಂಪೂರ್ಣವಾಗಿ ಹೇಳುವಂಥ ಕೆಲಸ. ವಿಶ್ವಗುರು ಭಾರತ ಅಂತೇನಿದೆ ಅದನ್ನು ಜಗತ್ತಿಗೆ ತೋರಿಸ್ಬೇಕು. ಜಗತ್ತಿಗೆ ಭಾರತವೇ ವಿಶ್ವಗುರುವಾಗಿದೆ. ಆದರೆ ಅದನ್ನು ಹೇಳ್ತಕ್ಕಂಥ ಯಾವ ಮಾಧ್ಯಮಗಳು ಇಲ್ಲ. ಎಲ್ಲವೂ ಕೂಡ ಕಮರ್ಷಿಯಲೈಸ್ ಆಗಿರೋದು, ವಾಣಿಜ್ಯವಾಗಿರೋದು, ಬೇರೆ ಬೇರೆ ಆಗಿರ್ತಕ್ಕಂಥ ಕ್ರೈಮ್ಗಳನ್ನು ವೈಭವೀಕರಿಸೋದು, ಕ್ರಿಕೆಟ್ನ ವೈಭವೀಕರಿಸೋದು ಮತ್ತು ಸಿನಿಮಾಗಳನ್ನು ವೈಭವೀಕರಿಸೋದು ಕೆಲಸಗಳಾಗ್ತದೆ. ನಮ್ಮ ಸಂಪ್ರದಾಯ, ಸಲಭಿರುಚಿ ಇವುಗಳು ಹೇಳುವಂಥ ಕೆಲಸಗಳಾಗ್ತದೆ. ಅದನ್ನು ಗಮನದಲ್ಲಿಟ್ಕೊಂಡು ನಾವು ಯಾವುದೇ ರೀತಿಯ ಕ್ರೈಮ್ ಇಲ್ಲದೆ ಇರತಕ್ಕಂಥ, ಸುದ್ದಿ ಇಲ್ಲದೆ ಇರತಕ್ಕಂಥ ಸಿನಿಮಾವನ್ನು ವೈಭವೀಕರಿಸದೇ ಇರತಕ್ಕಂಥ ಕಾರ್ಯಕ್ರಮ. ಓಕೆ ಸರ್, ಒಂದು ನಿಮಿಷ ಸರ್. ನಮ್ಮ ಪರಂಪರೆ ಅನ್ನೋದು ಒಂದು ಪರಂಪರೆ ಇಲ್ಲ, 10 ಪರಂಪರೆ ಇದೆ, 10 ಐತಿಹಾಸಿಕ ಹಿನ್ನೆಲೆಗಳಿದೆ ಸರ್. ನೀವು ಯಾವ ಪರಂಪರೆಯನ್ನು ಮುಂದಿನ ತರುವಂಥ ನಿಮ್ಮ ಆಲೋಚನೆ ಇದೆ? ಭಾರತೀಯ ಪರಂಪರೆ ಅಂತಂದರೆ ಎಲ್ಲವೂ ಕೂಡಿರ್ತಕ್ಕಂಥ ಪರಂಪರೆ, ಮಾನವ ಪರಂಪರೆ, ಮಾನವೀಯತೆಯನ್ನು ಕೊಡ್ತಕ್ಕಂಥ, ದೇಶಕ್ಕೆ ಬೇಕಾಗಿರ್ತಕ್ಕಂಥ. ಇವತ್ತು ಮನುಷ್ಯತ್ವ ಬೇಕಾಗಿರೋದು, ಪ್ರಪಂಚಕ್ಕೆ ಬೇಕಾಗಿರೋದು ಮನುಷ್ಯತ್ವೇ. ಅದೇ ಧರ್ಮ ಅಂದರೆ ರಿಲಿಜನ್ ಅಂತಕ್ಕಂಥ, ನಾವಿರ್ತಕ್ಕಂಥ ರಿಲಿಜನ್ ಅಲ್ಲ. ಮನುಷ್ಯತ್ವ ಏನಿದೆ, ಕುವೆಂಪು ಏನು ಹೇಳಿದ್ದಾರೆ, ಆ ವಿಶ್ವಮಾನವ ಸಂದೇಶವನ್ನು ತರ್ತಕ್ಕಂಥ ಏನೆಲ್ಲ ಬೇಕು, ಹುಟ್ಟಿನಿಂದ ಸಾಯುವವರೆಗೂ ವ್ಯಕ್ತಿಗೆ ಏನು ಪ್ಯಾಕೇಜ್ ಬೇಕೋ ಅಷ್ಟನ್ನು ಕೊಡೋ ಪ್ರಯತ್ನ. ಓಕೆ ಸರ್, ಥ್ಯಾಂಕ್ ಯು. ದೃಶ್ಯ ಮಾಧ್ಯಮವನ್ನು ಯಾಕೆ ಆಯ್ಕೆ ಮಾಡ್ಕೊಂಡು? ನೀವು ದೃಶ್ಯ ಮಾಧ್ಯಮದಿಂದ ದೂರ ಇದ್ದರೆ ಲೇಖಕರಾಗಿ ಈಗ ಇಲ್ಲ, ನಾನು 40 ವರ್ಷದಿಂದ ಅದರಲ್ಲೇ ಇದ್ದೀನಿ. ಉದಯ ETV, ZTV, ಶಂಕರ, ಕಲರ್ಸು ಎಲ್ಲ ವಾಹಿನಿಗಳು ಕಟ್ಟಿ ಬೆಳೆಸಿದ್ದಾರೆ. ರಂಗಭೂಮಿ ಎರಡೂ ಕಡೆಯಲ್ಲಿ ಕೆಲಸ ಮಾಡ್ತಿದ್ದೆ. 48ನೇ ವರ್ಷ ಇದೆ ನಾನು ಮಾಧ್ಯಮದಲ್ಲಿ. ನಾನೇ ಇವತ್ತು ಮಾಧ್ಯಮದಲ್ಲಿರ್ತಕ್ಕಂಥ ಹಿರಿಯ ವ್ಯಕ್ತಿ ನಾನು, ದೃಶ್ಯ ಮಾಧ್ಯಮದಲ್ಲಿ. ಹಾಗಾಗಿ ಅದು ಬಿಡಬಾರ್ದು ಅಂತೇಳಿ ಅನೇಕ ಪ್ರಯತ್ನ ಇತ್ತೀಚೆಗೂ ಕೂಡ ISTVಯಲ್ಲಿ, ಶಂಕರ ಟಿವಿಯಲ್ಲಿ ನಿರಂತರವಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸಪ್ರೇಟಾಗಿ ಮಾಡಬೇಕು ಅಂತ ಸಂಪೂರ್ಣವಾಗಿ ತೋರಿಸ್ಕೊಂಡಿರೋದು. ಈಗ ಅದನ್ನು ಸಂಪೂರ್ಣ ನಮ್ಮದೇ ಆಗಿರ್ತಕ್ಕಂಥ ಮಾಡಬೇಕು ಅಂತ ಒಂದು ಸ್ವತಂತ್ರವಾಗಿ ಮಾಡಬೇಕು ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ವಿಶ್ವಂ ಸನಾತನ ಧರ್ಮ ಸಂಚಾರಿ. ಓಕೆ ಸರ್, ಥ್ಯಾಂಕ್ ಯು.